ನೋಡಿ, ಕಂಪನಿಯ ಸಿಬ್ಬಂದಿ ಕೂಡ ಟಿವಿ9 ಎದುರು ತಮ್ಮ ಸಮಸ್ಯೆನ ಹೇಳ್ಕೊಂಡಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ಬ್ಲಾಕ್ ಬಕ್ ಕಂಪನಿ ಸಿಬ್ಬಂದಿ ಹೇಳಿಕೆ ಕೊಟ್ಟಿದ್ದಾರೆ. ಮಳೆ ಬಂದ್ರೆ ಇಲ್ಲಿ ಸಂಚಾರ ಮಾಡೋಕ್ ಆಗೋದೇ ಇಲ್ಲ, ರಸ್ತೆಗಳಿಂದಾಗಿ ನಾವು ಭಾರಿ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅಂತ. ದಿನದ 24 ಗಂಟೆಯಲ್ಲಿ 4-5 ಗಂಟೆ ಟ್ರಾವೆಲ್ ಮಾಡೋದಕ್ಕೆ ಹಾಕಿದ್ರೆ ಅವ್ರ ಮನೆಗೇನ್ ಸಮಯ ಕೊಡ್ತಾರೆ, ಕಂಪನಿಗೇನ್ ಸಮಯ ಕೊಡ್ತಾರೆ, ಅವ್ರಿಗೇನ್ ಸಮಯ ಉಳಿಯುತ್ತೆ? ಕಂಪನಿಯ ಸಿಬ್ಬಂದಿಯನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ನಮ್ಮ ಕಂಪನಿಯನ್ನ ಇಲ್ಲಿಂದ ಬೇರೆಡೆಗೆ ಶಿಫ್ಟ್ ಮಾಡ್ತೀವಿ ಅನ್ನುವಂತ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನನ್ನ ಜೊತೆಯಲ್ಲಿ ಆ ಕಂಪನಿಯ ಉದ್ಯೋಗಿಗಳೇ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ನಾವು ಇಲ್ಲಿ HSR ಇಂದ ಬರ್ತಾ ಇದ್ದೀವಿ. ಸೊ HSR ಇಂದ ಇಲ್ಲಿಗೆ ಬರಕ್ಕೆ ನಮಗೆ ಒಂದು ಮಿನಿಮಮ್ 45 ಮಿನಿಟ್ಸ್ ಬೇಕಾಗುತ್ತೆ. ಇಲ್ಲಿ ತನಕ ನಾವು ಅರ್ಧ ಗಂಟೆಲಿ ಬಂದ್ರೆ ಆ ರೋಡಿಂದ ಈ ರೋಡಿಗೆ ಬರಕ್ಕೆ 20 ನಿಮಿಷ ತಗೊಳುತ್ತೆ ನಮಗೆ. ಅಂಡ್ ಈ ರೋಡ್ನ ನಾವು ನೋಡ್ತಾ ಇದ್ದು ಒಂದು 5 ವರ್ಷ ಆಯ್ತು. ನಾನು ಈ ಕಂಪ್ನಿದಲ್ಲಿ ಕೆಲಸ ಮಾಡ್ತಿದ್ದು 7 ಇಯರ್ಸ್ ಇಂದ. 5 ವರ್ಷದಿಂದನೂ ಈ ಗುಂಡಿಗಳನ್ನ ಯಾರೂ ಸರಿ ಮಾಡ್ತಾ ಇಲ್ಲ. ಅಂಡ್ ಮಳೆ ಬಂದ್ರಂತೂ ಟ್ರಾವೆಲ್ ಮಾಡಕ್ಕೆ ಆಗಲ್ಲ. 2 ವೀಲರ್ಸ್ಗಂತೂ ಇಷ್ಟು ಕಷ್ಟ ಆಗುತ್ತೆ. ನಾವು ಈ ರೋಡ್ ಬಿಟ್ಬಿಟ್ಟು ಹಿಂದೆ ರೋಡಿಂದ ಬರ್ತೀವಿ. ಈ ರೋಡ್ ಅಂತೂ ಕಂಪ್ಲೀಟ್ಲಿ ಜಾಮ್ ಆಗ್ಬಿಟ್ಟಿರುತ್ತೆ. ಹಿಂದೆ ರೋಡಿಂದ ಬಂದ್ರೂ ಪ್ರಾಬ್ಲಮ್ ಇದೆ, ಮುಂದೆ ರೋಡಿಂದ ಪ್ರಾಬ್ಲಮ್ ಇದೆ. ನಾವ್ ಯಾವಾಗ ಇಲ್ಲಿ ಗುಂಡಿಲ್ ಬಿದ್ಬಿಡ್ತೀವೋ, ಎಲ್ಲ ಏನಾದ್ರೂ ಆಕ್ಸಿಡೆಂಟ್ ಆಗ್ಬಿಡುತ್ತೋ ಅಂತ ಆ ಭಯದಲ್ಲೇ ನಾವು ಆಫೀಸ್ ಡೈಲಿ ಬರ್ಬೇಕಾಗತ್ತೆ. ನೀವು ಇವತ್ತು ಬಂದಿದ್ದೀರಾ, ಇಲ್ಲಿ ಈ ಗುಂಡಿಗಳನ್ನೆಲ್ಲ ನೋಡಿದೀರಾ. ಓಕೆ, ಈ ಸೈಡ್ ಇಂದ ಗಾಡಿ ಹೋಗ್ತಿರ್ಬೇಕಾದ್ರೆ ಆ ಸೈಡಿಗೂ ಬಂದಿರುತ್ತೆ. ಈ ಸೈಡ್ ಬರಕ್ಕೆ ಪ್ಲೇಸ್ ಇರಲ್ಲ. ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ ಬರಕ್ಕೆ. मेरे को 2.5 आवर्स लगता है. कैसा लगता है मैडम ये पाटोल से आने के लिए? मेरे को ऐसा लगता है कि इतने में मैं अपने होम टाउन पहुंच जाऊंगी, वाराणसी 2.5 आवर्स में जर्नी करके. एक बैंगलोर में ट्रैवल करके आने में 2.5 आवर्स लगता है. इतने में तो हम होम टाउन पहुंच जाते हैं ट्रैवल करके. ಇಂದಿರಾನಗರಲ್ಲಿ ಸ್ಟೇ ಆಗ್ತಿದ್ದು. ಸೊ ಈ ಗುಂಡಿಗಳಿಂದಾಗಿ ನನಗೆ ಶಿಫ್ಟ್ ಆಗಬೇಕಾಗಿ ಬಂತು. 1.5 ಗಂಟೆ ಕ್ಯಾಬಲ್ಲಿ ಬಂದರೂ ನಾವು ಕಾಡು ಬಿಸಿನಡಿವರೆಗೆ ಬರ್ತೀವಿ. ಆಮೇಲೆ ಅಲ್ಲಿಂದ ಇಲ್ಲಿ ಬರೋಕ್ಕೆ ನಮಗೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಗುಂಡಿ. ಮಳೆ ಬಂದ್ರಂತೂ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ ಈ ರೋಡಲ್ಲಿ. ಸೊ ಅದರಿಂದಾಗಿ ನಾನು 3 ಮಂತ್ಸ್ ಆಗೋ ಇಲ್ಲಿ ಶಿಫ್ಟ್ ಆಗಿಬಿಟ್ಟೆ. ಸೊ ಇವಾಗ ನಡ್ಕೊಂಡು ಬರ್ಲಿಕ್ಕೂ ಇಲ್ಲಿ ಕಷ್ಟ. ಅಷ್ಟೊಂದು ಧೂಳು, ಮಳೆ ಬಂದರೆ ನಡ್ಕೊಂಡು ಹೋಗೋಕ್ಕಾಗಲ್ಲ, ನೀರು ಹೋಗಲ್ಲ ಇಲ್ಲಿ. ಅಲ್ಲಿ ಮೇಯ್ನ್ ಏನು ಸರ್ಕಲ್ ಇದೆ ಅಲ್ಲಿ ಫುಲ್ ನೀರು ತುಂಬೋಗ್ಬಿಡತ್ತೆ, ಧೂಳು, ಮಳೆ. ನಾವು ಆಫೀಸಲ್ಲಿ ಕೆಲವೊಮ್ಮೆ ಸಂಜೆ 1-2 ಗಂಟೆ ಎಕ್ಸ್ಟ್ರಾ ಕೂತ್ಕೊಳ್ಬಿಡ್ತೀವಿ. ಮಳೆ ಬಂದರೆ ಮಳೆ ನಿಲ್ಲಿ, ಟ್ರಾಫಿಕ್ ಸ್ವಲ್ಪ ಕಮ್ಮಿ ಆಗಲಿ, ಈ ರೋಡಲ್ಲಿ ಹೋಗೋಕ್ಕಾಗಲ್ಲ ಅಂತ. ಆಫೀಸಿಗೆ ಬರಬೇಕಾದ್ರೂ ನಾವು ಮಾಸ್ಕ್ ಹಾಕೊಂಡು ಬರ್ತೀವಿ, ಗ್ಲೌಸ್ ಹಾಕೊಂಡು ಬರ್ತೀವಿ. ನಮ್ಮ ತುಂಬ ಟೀಮ್ಮೇಟ್ಸು ಇಲ್ಲಿ ಇದೇ ರೋಡಲ್ಲಿ ಬರ್ತಾರಲ್ವಾ, ಎಲ್ಲರೂ ಹ್ಯಾಂಡ್ ಗ್ಲೌಸು, ಫುಲ್ಲು ಫೇಸ್ ಮಾಸ್ಕ್ ಹಾಕೊಂಡು ಬರ್ತೀವಿ. ಇಟ್ ಈಸ್ ವೆರಿ ಪ್ರಾಬ್ಲಮೆಟಿಕ್. ಈ ಧೂಳು ಇಂದಾಗಿ ಸ್ಕಿನ್ ಅಲರ್ಜೀಸ್ ತುಂಬ ಜನ ಫೇಸು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಮ್ಮ ಕಂಪನಿಯಲ್ಲಿ. ಕಂಪನಿಯ ಮಹಿಳಾ ಉದ್ಯೋಗಿಗಳು ಹೇಳಿದಂಥದ್ದು, ಈ ಕಂಪನಿಗೆ ಬರಬೇಕು ಅಂತ ಹೇಳಿದ್ರೆ 1.5-2 ಗಂಟೆ. ಅದರಲ್ಲೂ ಕೂಡ ಒಬ್ರು ಉತ್ತರ ಭಾರತದ ಮಹಿಳಾ ಉದ್ಯೋಗಿ ಹೇಳಿದ್ರು, ನನ್ನ ಊರು ವಾರಣಾಸಿ, ನಾನು ಈ ಟ್ರಾಫಿಕ್ ನಲ್ಲಿ ಬರೋದ್ರೊಳಗಾಗಿ ವಾರಣಾಸಿಗೆ ತಲುಪಿಬಿಡ್ಬೋದು ಅನ್ನುವಂತ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.